ಹಾಯ್, ನಾನು ದೀಪಕ್. ನಜರ್, ಈವಿಲ್ ಐಸ್ ಅಥವಾ ಕೆಟ್ಟ ಕಣ್ಣು, ಇದನ್ನು ಕೇಳೇ ಇರ್ತೀರ ಚಿಕ್ಕ ವಯಸ್ಸಿಂದ. ಎಲ್ಲಿಂದ ಬಂತು, ಯಾಕೆ ಬಂತು, ಯಾರು ಫಸ್ಟು ಸ್ಟಾರ್ಟ್ ಮಾಡಿದ್ದು, ಇದೇನಾದರೂ ಗೊತ್ತಾ ನಿಮಗೆ? ಅದನ್ನೇ ನಾನು ಇವಾಗ ಹೇಳಕ್ಕೆ ಬಂದಿರೋದು. ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದು 3000 ಟು 2000 BCE, ಏನ್ಷಿಯಂಟ್ ಮೆಸೆಪಟೋಮಿಯಾ, ಆ ಸಿವಿಲೈಸೇಷನಿಂದ ಸ್ಟಾರ್ಟ್ ಆಗಿರೋದು. ಇದು ಒಬ್ಬ ಮನುಷ್ಯ ಸ್ಟಾರ್ಟ್ ಮಾಡಿದ್ದಲ್ಲ, ಗ್ರೂಪ್ ಆಫ್ ಪೀಪಲ್ ಏನಿದ್ದಾರೆ ಇವರೆಲ್ಲರೂ, ಅಯ್ಯೋ ಯಾರಾದರೂ ಒಬ್ರು ಸಕ್ಸಸ್ಫುಲ್ ಆದರೆ ದ ನೆಕ್ಸ್ಟ್ ಮೂಮೆಂಟ್ ಅವ್ರಿಗೆ ಏನಾಗೋದು, ಆಲ್ ಆಫ್ ಅ ಸಡನ್ ಅವ್ರಿಗೆ ಕಾಯಿಲೆ ಬರೋದು, ಇಲ್ಲಾಂದರೆ ಅವರು ಸಕ್ಸಸ್ ಏನಿದೆ ಅದು ಬಿದ್ದು ಹೋಗೋದು, ಇದನ್ನೆಲ್ಲ ನೋಡ್ಕೊಂಡ್ ಬಂದಿದ್ದಾರೆ. ನೋಡ್ಕೊಂಡ್ ಬಂದಂಥ ಸಮಯದಲ್ಲಿ ಇದನ್ನ ಹೆಂಗಾದ್ರೂ ಮಾಡಿ ರಿಫ್ಲೆಕ್ಟ್ ಮಾಡಬೇಕು ಅಂತ ಈ ಥರ ಇದನ್ನ ಸೃಷ್ಟಿಸ್ತಾರೆ. ಸೊ ಇದು ನೆಕ್ಸ್ಟ್ ಟ್ರಾವೆಲ್ ಆಗೋದು ಈಜಿಪ್ಟ್ಗೆ. ಈಜಿಪ್ಟ್ ಟ್ರಾವೆಲ್ ಆಗಿ ಈಜಿಪ್ಟಲ್ಲಿ ಹೇಗೆ ಮಾಡ್ತಾರೆ ಅಂದರೆ, ಪಿರಮಿಡ್ಸ್ ಮಧ್ಯದ ಕಲ್ಲು, ಅದರಲ್ಲಿ ಈ ಒಂದು ಈವಿಲ್ ಐಸ್ನ ಇವ್ರದೇ ಆದಂಥ ಆಕಾರದಲ್ಲಿ ಸೃಷ್ಟಿಸ್ತಾರೆ. ಸೊ ಇದನ್ನ ಲೇಟರ್ ಆನ್ ಸ್ಟೇಜಸಲ್ಲಿ ಯಾವ ಥರ ತೊಗೊಂಡೋಗ್ತಾರೆ ಅಂದರೆ, ಮಮ್ಮಿಫಿಕೇಶನ್ ಮಾಡಬೇಕಾದ್ರೂ ಈ ಒಂದು ನಜರ್ನ ಅದ್ರ ಮೇಲೆ ಇಡ್ತಾರೆ. ಹಿಂಗೆ ಬಂದಿದ್ದು ನೆಕ್ಸ್ಟ್ ಬಂದು ಗ್ರೀಕಿಗೆ ಬರುತ್ತೆ. ಗ್ರೀಕಿಗೆ ಬಂದಂಥ ಸಮಯದಲ್ಲಿ ಮೋಸ್ಟ್ ಆಫ್ ದೆಮ್ ಕಣ್ಣು ಬಂದು ಬ್ಲ್ಯಾಕು ಅಥವಾ ಬ್ರೌನ್ ಕಲರಲ್ಲಿ ಇರುತ್ತೆ. ಅಲ್ಲಿ ಯಾರ್ದಾದ್ರೂ ಒಬ್ಬರ ಕಣ್ಣು ತುಂಬ ಬ್ಲೂ ಅಲ್ಲಿದೆ ಅಂದರೆ ಅವಾಗ ಅವ್ರನ್ನ ತುಂಬ ಪವರ್ಫುಲ್ ಆಗಿ ನೋಡ್ತಿದ್ರು. ಸೊ ಮತ್ತೆ ಇನ್ನೊಂದೇನಪ್ಪ ಅಂದರೆ, ಈ ಒಂದು ಈವಿಲ್ ಐ ಬ್ಲೂ ಕಲರಲ್ಲಿ ಇರೋದಕ್ಕೆ ಓಷನ್ ಬಂದು ಬ್ಲೂ ಮತ್ತು ತುಂಬ ಚೆನ್ನಾಗಿ ನಿಮ್ಮ ರಿಫ್ಲೆಕ್ಷನ್ನ ತೋರಿಸುತ್ತೆ. ಸೊ ಇದನ್ನೇ ಅದಕ್ಕೋಸ್ಕರ ಅಂತಲೇ ಇದನ್ನು ಈ ಥರ ಸೃಷ್ಟಿಸಿರೋದು. ಸೊ ದಟ್ ನೀವು ಕೆಟ್ಟ ಕಣ್ಣು ಹಾಕಿದಾಗ್ಲೂ ಇಲ್ಲಾಂದರೆ ಒಳ್ಳೇದಾಗಿ ಬಯಸಿದಾಗ್ಲೂ ಯಾರಿಗಾದ್ರೂ ಇದು ಅವ್ರು ಹಾಕ್ಕೊಂಡಿದ್ದಾಗ ಇಲ್ಲಾಂದರೆ ಅವ್ರ ಮನೇಲಿದ್ದಾಗ ಅದು ನಿಮಗೆ ವಾಪಸ್ ಬರಲಿ ಅನ್ನೋದು ಅಷ್ಟೇ. ಇದು ಲೇಟರ್ ಆನ್ ಸ್ಟೇಜಸಲ್ಲಿ ಇಂಡಿಯಾಗೆ ಬಂದಿದೆ. ಇವಾಗ ಗೋವಾ ಬಂತು, ಗೋವಾದಿಂದ ಇವಾಗ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ. ಇದು ನಾವು ಮಾಡರ್ನ್ ಕಲ್ಚರ್ನ ಯೂಸ್ ಮಾಡ್ಕೊಳ್ಳೋದು ಸಹಜ. ಸೊ ಇದು ಒನ್ ಆಫ್ ದೆಮ್. ಸೊ ಆದರೆ ನಮ್ಮ ಇಂಡಿಯಾದಲ್ಲಿ ಇದಕ್ಕೂ ಒಂದು ಬ್ಯಾಕ್ ಸ್ಟೋರಿ ಇದೆ. ಏನಪ್ಪ ಅಂದರೆ, ಅಸುರ ಮಹಾರಾಜ ಜಲಂಧರ್. ಎಲ್ಲಾನು ಜಯಿಸ್ಬಿಟ್ಟಿದ್ದೀನಿ ನಾನು, ಎಲ್ಲ ನನ್ನ ಹತ್ರ ಇದೆ. ಆದರೆ ಪಾರ್ವತಿ ದೇವಿ ನನ್ನ ಹತ್ರ ಇಲ್ಲ. ಅಷ್ಟು ಮಹಾಸುಂದರಿ ಪಾರ್ವತಿ ದೇವಿ ನನ್ನ ಹತ್ರ ಇಲ್ಲ, ಶಿವನ ಹತ್ರ ಇದ್ದಾರೆ. ಶಿವಾಗ ಅಷ್ಟೊಂದು ಈಸ್ ನಾಟ್ ಡಿಸರ್ವಿಂಗ್ ಅನ್ನೋ ಥರ. ಸೊ ಅವ್ರನ್ನ ಇಸ್ಕೊಂಬ ಅನ್ನೋದಕ್ಕೆ ರಾಹುನ್ ಕಳಿಸ್ತಾರೆ. ರಾಹುನ್ ಕಳಿಸಿದಂಥ ಸಮಯದಲ್ಲಿ ರಾಹು ಹೋಗ್ಬಿಟ್ಟು ಶಿವನ ಹತ್ರ ಕೇಳ್ತಾರೆ, ಶಿವ ಈ ಥರ ಕೇಳ್ತಿದ್ದಾರೆ ಜಲಂಧರ್ ಮಹಾರಾಜ ಕೊಟ್ಬಿಡಿ ಅಂತ. ಶಿವನ್ ಕೋಪ ಬಂದು ಮೂರನೇ ಕಣ್ಣು ತೆಗೆದು ಒಂದು ಕ್ರಿಯೇಚರ್ ಅಥವಾ ಒಂದು ಪ್ರಾಣಿನ ಕ್ರಿಯೇಟ್ ಮಾಡ್ತಾರೆ. ಅದು ಬಂದು ಸಿಂಹದ ಮುಖ ಇರುತ್ತೆ. ಅದು ಹೇಗೆ ಅಂದರೆ, ರಾಹುನ್ ಸಾಯಿಸೋದಕ್ಕೆ ಅಂತಲೇ ಕ್ರಿಯೇಟ್ ಮಾಡ್ತಾರೆ. ರಾಹುನ್ ಸಾಯಿಸಿ ಅದಾದಮೇಲೆ ಜಲಂಧರ್ ಮಹಾರಾಜನ ಸಾಯಿಸಬೇಕು ಅಂತ. ಸೊ ರಾಹು ಬಂದು ಶಿವನ ಹತ್ರ ಕೇಳ್ಕೊತಾರೆ, ಇಲ್ಲ ನನ್ನ ಕ್ಷಮಿಸಿ ತಪ್ಪಾಯಿತು ಅಂತ. ಸೊ ರಾಹುನ ಕ್ಷಮಿಸಿ ಬಿಟ್ಬಿಡ್ತಾರೆ ಶಿವ. ಸೊ ಆ ಸಮಯದಲ್ಲಿ ಈ ಕ್ರಿಯೇಚರ್ ಏನು ಕ್ರಿಯೇಟ್ ಮಾಡಿರ್ತಾರೆ, ಈ ಪ್ರಾಣಿ ಏನು ಕ್ರಿಯೇಟ್ ಮಾಡಿರ್ತಾರೆ, ಅದು ಬಂದು ಶಿವನ್ ಕೇಳುತ್ತೆ, ನನಗೆ ತುಂಬ ಹಶ್ವಾಗ್ತಿದೆ, ಏನು ಮಾಡಲಿ ಅಂತ. ನಿನ್ನನ್ನು ನೀನು ತಿನ್ಕೋ ಅಂತ ಹೇಳುತ್ತಾರೆ. ಅದು ಎಲ್ಲ ಅಂಗಾಂಗಗಳನ್ನು ತಿಂದು ಲಾಸ್ಟಲ್ಲಿ 2 ಕೈ ಒಂದು ತಲೆ ಉಳ್ಕೊಳ್ಳುತ್ತೆ. ಇವಾಗೇನು ತಿನ್ನಲಿ ಅಂತ ಕೇಳಿದಾಗಂಥ ಸಮಯದಲ್ಲಿ ಶಿವ ಬೇರೆಯವರ ಜನರ ಕೆಟ್ಟತನ ಅಥವಾ ಅವರ ಸೆಲ್ಫಿಶ್ನೆಸ್ ಇದನ್ನೆಲ್ಲ ತಿನ್ನು ಅಂತ ಹೇಳ್ತಾರೆ. ಸೊ ಆವಾಗಿಂದ ನಮ್ಮ ದೇವಸ್ಥಾನಗಳ ಮುಂದೆ ಅಥವಾ ನಮ್ಮ ಮನೆಗಳ ಮುಂದೆ ದೃಷ್ಟಿಗೊಂಬೆ ಇದನ್ನ ನೋಡೇ ಇರ್ತೀರ. ಸೊ ಇದನ್ನ ಹಾಕೇ ಇರ್ತೀವಿ ನಾವು. ಇವಾಗ ಕೆಲವೊಂದಷ್ಟು ಜನ ಕಣ್ಣು ನೋಡಿದ್ರೇ ಹೇಳ್ಬೋದು ಕೋಪದಲ್ಲಿದ್ದಾರಾ, ಇಲ್ಲಾಂದರೆ ಬೇಜಾರು ಮಾಡ್ಕೊಂಡಿದ್ದಾರಾ, ಇಲ್ಲಾಂದರೆ ಕೆಟ್ಟದೇನಾದರೂ ಬಯಸ್ತಿದ್ದಾರಾ ಅಂತ ಕಣ್ಣು ನೋಡ್ತಾ ಇದ್ದಂಗೆ ಹೇಳ್ಬೋದು. ಏನೋ ಗುರಾಯಿಸ್ತಿದ್ದೀರಾ ಅನ್ನೋ ಥರನೂ ಹೇಳ್ತಾರೆ. ಸೊ ಈ ಕಣ್ಣಿಂದನೂ ಒಂದು ದೃಷ್ಟಿ ಆಗುತ್ತೆ ಅನ್ಬೇಕಾದ್ರೆ ಈ ಒಂದು ಆಬ್ಜೆಕ್ಟ್ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಾನು ಹೇಳ್ತೀನಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೇಳ್ತಾ ಇದ್ದೀರಾ, ಏನೋ ಒಂದು ನನ್ನನ್ನು ಪ್ರೊಟೆಕ್ಟ್ ಮಾಡ್ತಿದೆ ಅಂತ ಅಷ್ಟೇ. ಸೊ ಇದರಿಂದ ಲಾಸು ಇಲ್ಲ, ಗೇನು ಇಲ್ಲ. ಇದನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸೈನಿಂಗ್ ಆಫ್, ದೀಪಕ್. ಥ್ಯಾಂಕ್ ಯು ಸೊ ಮಚ್.